ಮಾಡ್ತಿದ್ಯೇನವಿ? ನಾನು ಹಾರ ಹಾಕೋಣ ಅಂತಾನೆ ಬಂದೆ. ಓ ಹೌದಾ ಅಕ್ಕ? ಪರವಾಗಿಲ್ಲ ಬಿಡವಿ. ಅಲ್ಲ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಸುಮಾ, ಅಯ್ಯೋ ನಾನೇನು ತಪ್ಪ ಕೇಳ್ತಿಲ್ಲ. ನಿಂಗೆ ಸ್ನೇಹ ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿನಾ? ನಾನು ಅವ್ವನೋ ಅಥವಾ ಸಹನ ಅಕ್ಕನೋ ಮಾಡ್ತೀವಿ. ನೀನ್ ಯಾಕೆ ಇಷ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಏನು ಕೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ ಸುಮಾ. ಇದೆಲ್ಲ ಸ್ವಲ್ಪ ಅಧಿಕ ಪ್ರಸಂಗತನ ಅಂತ ಅನ್ನಿಸ್ಬೋದು. ಹಂಗೆಲ್ಲ ಏನೂ ಇಲ್ಲವೇ. ನೀನು ಅವಳ ಮಾತನ್ನ ಮನ್ಸ್ಗೆ ಹಚ್ಕೋಬೇಡ. ಇಲ್ಲ ಅಕ್ಕ, ಸುಮಾ ಕೇಳ್ತಾ ಇರೋದು ಸರಿಯಾಗೇ ಇದೆ. ನನಗೆ ಚಿಕ್ಕ ವಯಸ್ಸಿಂದನೂ ಅಮ್ಮನ ಪ್ರೀತಿ, ಅಕ್ಕ ತಂಗಿರ ಒಡನಾಟ ಯಾವುದೂ ಸಿಕ್ಕಿರ್ಲಿಲ್ಲ. ಒಂದು ಪುಟ್ಟ ನಾಯಿ ಮರಿಗೆ ತಲೆ ಸವರಿ ಒಂದು ಹೊತ್ತು ಊಟ ಹಾಕಿದ್ರೆ ಅದು ಹೇಗೆ ಎಲ್ಲರನ್ನೂ ಹಚ್ಕೊಂಡ್ಬಿಡುತ್ತೋ ಹಾಗೆ ನಾನು. ಕೆಲವರಿಗಿದೆಲ್ಲ ಸ್ವಲ್ಪ ಇರಿಟೇಟಿಂಗ್ ಅಂತ ಅನ್ನಿಸ್ಬೋದು. ಕಾಲೇಜ್ ಟೈಮಲ್ಲೂ ನನ್ನ ಎಲ್ಲ ಆಡ್ಕೊಂಡಿದ್ದು ಇದೆ. ಇವಳೊಬ್ಳು ಹಿಂದೆ ಬಿದ್ದರೆ ಬಿಡೋದೇ ಇಲ್ಲ, ಎಲ್ಲಿ ಹೋದ್ರೂ ಹಿಂದೆ ಬರ್ತಾಳೆ ಅಂತೆಲ್ಲ ಬೈಕೊಂಡಿದ್ದಾರೆ. ಅದನ್ನು ಕೇಳಿಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗೋದು. ನಮಗೆ ಅಂತ ಯಾರೂ ಸಿಗಲ್ವಾ? ನಮ್ಮವರು, ನಮ್ಮ ಕುಟುಂಬದ ಥರ ನನ್ನ ಸುಖ ದುಃಖ ಎಲ್ಲ ಹಂಚ್ಕೊಳ್ಳೋಕ್ಕೆ ನನಗೆ ಯಾರೂ ಸಿಗೋದೇ ಇಲ್ವಾ ಅಂತ ನಾನು ತುಂಬ ಸತಿ ಹತ್ಬಿಟ್ಟಿದ್ದೀನಿ. ಅಂಥ ನನಗೆ ಇಂಥ ಕುಟುಂಬ ಸಿಕ್ಕಿರೋದು ನನ್ನ ಪುಣ್ಯನೇ ಅಲ್ವಾ? ನಾನು ಯಾರು ಏನು ಅಂತ ಗೊತ್ತಿಲ್ದಲೇ ಇದ್ದಾಗಲೂ ನೀವೆಲ್ಲ ನನಗೆ ಸಹಾಯ ಮಾಡಿದ್ದೀರಾ. ಸ್ನೇಹ ಅಕ್ಕ ಅಂತೂ ನನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದಾರೆ. ನಾನು ಈ ಮನೆಯವ್ರಿಗೆ ಸಾಯೋವರೆಗೂ ಋಣಿಯಾಗಿರ್ತೀನಿ. ನಾನು ಸುಮ್ಮನೆ ಕೇಳಿದ್ದು, ಸಾರಿ. ನಾವು ಯಾರನ್ನೂ ಅಷ್ಟು ಸುಲಭವಾಗಿ ಹಚ್ಕೊಳ್ಳೋಕ್ಕಿಲ್ಲ ಕಣವಿ. ಆದರೆ ಒಂದ್ಕಿತ ನಮ್ಮವ್ರಿಂದ ತೀರ್ಮಾನ ತಗೊಂಬಿಟ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಿಲ್ಲ. ಸ್ನೇಹಕ್ಕ ಇದ್ದಾಗಲೂ ಹೀಗೆ ನಾವು ಮೂವರು ಆಗಾಗ ಎಮೋಷ್ನಲ್ ಆಗ್ತಿದ್ವಿ. ಸಿಲ್ಲಿ ಗರ್ಲ್ಸ್. ನಾನು ಸ್ನೇಹನೇ, ನಾನು ಸಿಲ್ಲಿನೇ. ಸುಮಾ, ನಾ ಹೋಗಿ ತಿಂಡಿ ತಂದು ಕೊಡ್ತೀನಿ ನಿಂಗೆ. ಅಕ್ಕ, ನಾವು ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕಿಲ್ಲ, ಹಚ್ಕೊಂಡ್ರೆ ಬಿಡೋಕ್ಕಿಲ್ಲ ಅಂದಲ್ಲ. ಹಾಗಾದರೆ ನಿನ್ನ ಮನಸ್ಸಲ್ಲಿ ಇನ್ನೂ ಮುರಳಿ ಬಾಬಾ ಇದ್ದಾರೆ ಅಂತಾನೆ ಅರ್ಥ ಅಲ್ವಾ? ಯಾವುದಕ್ಕೆ ಯೋನಂತ ಅರ್ಥ ಮಾಡ್ಕೊತಿದ್ಯಾ ನೀನು? ಹೋಗ ಸುಮ್ಮನೆ. ಏನಾದರೂ ಬೇಕಿತ್ತಮ್ಮವ? ಸ್ನಾನಕ್ಕೆ ಹೊರಟಿರೋ ಆಗಿದೆ. ಬಿಸಿನೀರು ಇದೆಯಾ? ಇಲ್ಲಾಂದರೆ ನನ್ನ ರೂಮಲ್ಲಿ ಬರ್ತಿದೆ, ಅಲ್ಲೇ ಸ್ನಾನ ಮಾಡ್ಕೊ. ನಾನು ತಣ್ಣೀರಾಗೆ ಮಾಡ್ಕೊತೀನಿ, ನೀವು ಒಳ್ಳು. ಮಾವ ಒಂದು ನಿಮಿಷ. ಏನು ಇದೇನಿದು ಹೊಸ ಅಚ್ಚನ? ಓ, ಸ್ನೇಹ ಹೆಸರಲ್ಲಿ ಅಚ್ಚ ಹಾಕಿಸ್ಕೊಂಡಿದ್ಯಾ? ನಿಂಗೆ ಎಷ್ಟು ಪ್ರೀತಿ ಅವಳಂದ್ರೆ. ಪಾಪ, ಇದನ್ನೆಲ್ಲ ನೋಡೋದಕ್ಕೆ ಅವಳೇ ಅಲ್ವಲ್ಲ. ಛೇ, ಒಳ್ಳು ಅಂದೆ. ಓ, ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಮರ್ತುಬಿಟ್ಟೆ. ಮಾವ, ಅತ್ತೆ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನೀನು ಬರ್ತೀಯಾ? ನೀನು ಹೋಗಿದ್ರೆ ಹೋಗು. ಸರಿ ಮಾವ.
ನೀನು ಸ್ನಾನ ಮಾಡ್ಕೊಂಬ, ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ಪರ್ಮನೆಂಟ್ ಆಗಿ ಪ್ರಪಂಚ ಬಿಟ್ಟು ಹೋಗಿರೋಳ ಹೆಸರನ್ನ ಎದೆ ಮೇಲೆ ಹಚ್ಚ ಹಾಕಿಸ್ಕೊಂಡಿದ್ಯಾ ಅಂದ್ರೆ ಏನೋ ನೀನು ಹುಡ್ಕಾಟ ಆಡ್ಬೇಡ. ನೀನು ನೋಡಬೇಕು ಅನ್ನಿಸ್ತು, ಬಂದೆ. ಮುದ್ದೆ ತಿಂತೀಯ ನೀನು? ಮನೇಲಿ ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾರೆ? ಎಲ್ಲಿ? ಅಪ್ಪ ಅಮ್ಮ ಯಾರು ಕಾಣಿಸ್ತಿಲ್ವಲ್ಲ? ಸಚ್ಚಿ, ನನ್ನ ಹೆಸರು ಅಷ್ಟೊಂದು ಸ್ವೀಟ್ ಆಗಿದೆಯಾ? ಕೈ ಬಿಡು. ನಾನು ಏನು ಮಾಡೋ ಪ್ಲಾನ್ಸಲ್ಲಿಲ್ಲ, ಬಿಡೋ ಅಂತ ಹೇಳಿ ನನ್ನನ್ನು ವಿಲನ್ ಮಾಡಬೇಡ. ಹುಡುಗಿರು ಎಲ್ಲಿ ನೋಯಿಸ್ತಾರೋ ಅಲ್ಲೇ ಗಿಲ್ತಿಯಲ್ಲೇ. ಓಹೋ, ಎಷ್ಟು ಹುಡುಗಿರು ನೋಯಿಸಿದ್ದಾರೆ? ಸದ್ಯಕ್ಕೆ 0, ಬಟ್ ಯಾವುದೋ 1. ನಾನೇ ನೋಯಿಸಲ್ಲ. ಅದಕ್ಕೆ ತಾನೇ ನಾನು ಇಲ್ಲಿವರೆಗೂ ಬಂದಿದ್ದು. ಸುಮಾ, ನಿಂದು ಯಾವ್ದಾದ್ರು ಬಟ್ಟೆ ಒಗ್ಯಾಕಿದ್ಯಾ? ಸಚಿನ್, ತಗೋ, ನೀನು ಕೇಳ್ತೀಯಲ್ಲ ಡೇಟಾಬೇಸ್ ನೋಟ್ಸು, ನಂಗೆ ನಾಳೆ ಕಾಲೇಜಲ್ಲಿ ಕೊಡು. ಸರಿ, ಥ್ಯಾಂಕ್ಸ್. ಬರ್ತೇನಕ್ಕ.